ಪ್ಲೀಸ್ ದಯಮಾಡಿ ಎಲ್ಲ ನಿಂತ್ಕೋಬೇಕಲ್ಲಿ. ಯಾರು ಪದಾಧಿಕಾರಿಗಳು ಯಾರು ಕೂಡ ಮೇಲೆ ಬರಬಾರ್ದು. ಇದೊಂದು ಶಿಸ್ತಿನ ಕಾರ್ಯಕ್ರಮ. ಏನ ರೇಷನ್ ಕಾರ್ಡ್ ಅದನ್ನ ಆನ್ ಮಾಡಿ ಇಟ್ಬಿಡಲ್ಲೇ. ಹೇಳ್ತೀನಿ ಫುಡ್ ಡಿಪಾರ್ಟ್ಮೆಂಟ್ ಅವರಿಗೆ ಟೈಲ್ಸ್ ಡಿಮ್ಯಾಂಡ್ ರಾಮಚಂದ್ರ ಎಚ್ ನಾಯಕ್ ಟೋಕನ್ ನಂಬರ್ 13. ಹಳ್ಳಿ ಮನೆಗಳ ರಕ್ಷಣೆ ಮಾಡಬೇಕು. ಇಲಿಯಾಸ್ ರೆಡಿಗೆ ಇಲಿಯಾಸ್ ಟೋಕನ್ ನಂಬರ್ 14. ಕುಸ್ತಿ ಮಾಡೋ ಪೈಲ್ವಾನರಾಗಿದ್ರ ನೀವು ಮುಗಿದ್ಮೇಲೆ ಮಾಡಿದ್ರ ನಿಮ್ ತಂದೆ ಹೋಗಿನ ಮೇಲೆ ಕುಸ್ತಿ ಮಾಡಿದ್ರು. ಸದ್ದಾಂ ಹುಸೇನ್ ಟೋಕನ್ ನಂಬರ್ 15. ಅಧ್ಯಕ್ಷರಾಗಿ ನೇಮಕ ಮಾಡೋದು. ಈಗ ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಯಾಕಂದ್ರೆ ಇನ್ನೊಂದ್ಸಾರಿ ಬಂದಾಗ ಒಳ್ಳೆ ಆಗ್ಬಾರ್ದು. ಈಗಾಗಲೇ ಕೆಲವು ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ಬಹುತೇಕವಾಗಿ 90% ಮಾಡ್ಬಿಟ್ಟಿದ್ದೀವಿ, ಮುಗ್ದೋಗ್ಬಿಟ್ಟಿದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ನಾನು ಅಧ್ಯಕ್ಷರು ಕೂತ್ಕೊಂಡು ಮಾಡ್ತೀನಿ. ಅದು ಇನ್ನೊಂದು ಮುಖ್ಯಮಂತ್ರಿಯಾಗಿ ನಾನೇ ಬರ್ತೇನೆ, ಖುದ್ದಾಗಿ ನಿಮ್ಮ ಜೊತೆ ಸಂವಾದ ಮಾಡ್ತೇನೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇನೆ ಅನ್ನತಕ್ಕಂಥ ಮಾತನ್ನ ಹೇಳಿದರು. ತಮಗೆಲ್ಲರಿಗೂ ಕೂಡ ಟೋಕನ್ ನಾವು ನೀಡಿದ್ದೀವಿ. ಟೋಕನ್ ನಂಬರ್ ಕರೆದಂತ ಸಂದರ್ಭದಲ್ಲಿ ತಾವುಗಳು ಮೇಲೆ ಬಂದು ಒಬ್ಬೊಬ್ಬರಿಗೆ 30 ಸೆಕೆಂಡ್ ಕಾಲಾವಕಾಶವನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಸತ್ಯ ಈಗ ಮೊದಲು ಅಂಗವಿಕಲರ ಹತ್ರ ಅವರ ಮನವಿಯನ್ನು ಸ್ವೀಕಾರ ಮಾಡೋದು, ಅವರ ಅಹವಾಲನ್ನು ಕೇಳ್ತಾರೆ. ಮೊಬೈಲ್ ಹಿಂದೆ ಬನ್ರಿ. ಆಮೇಲೆ ಬೇರೆಯವರೆಲ್ಲರೂ ಕೂಡ ನಿಮ್ಮ ಅಹವಾಲನ್ನ ಕೊಡಬೇಕಾದ್ರೆ ನಮ್ಮ ಪಕ್ಷದ ಪದಾಧಿಕಾರಿಗಳು ನಿಮ್ಮ ಹತ್ರ ಬರ್ತಾರೆ, ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾರೆ. ಅವರು ಬಹಳ ಇಂಪಾರ್ಟೆಂಟ್ ಆಗಿದ್ರೆ ಮಾತ್ರ ಕೈ ಟ್ರಾನ್ಸ್ಫರ್ಗಳಿಗೆಲ್ಲ ಬರಬಾರ್ದು. ಬೇರೆ ಏನಾದ್ರು ವಿಚಾರಗಳಿದ್ರೆ ಒಂದು ಟ್ರಾನ್ಸ್ಫರ್ ಅರ್ಜಿಗಳನ್ನು ಕೊಡಬಹುದು, ಅದನ್ನ ಮಾಡಬೇಕು. ಈಗ ಅಂಗವಿಕಲರ ಹತ್ರ ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀನಿ, ಮತ್ತೆ ಅಹವಾಲುಗಳನ್ನ ಕೇಳ್ತೀನಿ. ಹಾಸನು ಹಿರೇಕಲ್ಲೂರು ದುದ್ದ ಹೋಬಳಿ ಅಲ್ಲಿ ನಾನು 15 ವರ್ಷ ಮೂರನೇ ಏಜೆಂಟ್ ಆಗಿ ಕದ್ದು ಬಂದಿರ್ತಾರೆ. ನಾನು ಅದೇ ಸರ್ ಕಾಂಗ್ರೆಸ್ ಇರಲಿಲ್ಲ ಸರ್. ನಾನು ಇವತ್ತು 360 ಬಾರ ಹಿಂದೆ ನಾನೊಂದು ಅಂಗಡಿ ಮಾಡಿ ನನ್ನ ಜೀವನಗೋಸ್ಕರ ಅಂಗಡಿ ಮಾಡ್ಕೋಬೇಕು ಅಂತಿದ್ದೀನಿ ಊರಲ್ಲಿ. ದಯವಿಟ್ಟು ಸಹಾಯ ಮಾಡಬೇಕು. ನಮ್ದು ಬೀದಿ ವ್ಯಾಪಾರಿಗಳ ವಿಭಾಗದಿಂದ ಬಂದಿಲ್ಲ ಸರ್.
ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿ ಅಂಗಡಿ ಇಲ್ಲ, ಅಂಗಡಿ ಇರೋದನ್ನ ತೆಗಿದೆ ಅಂತ ಏ ಅಪ್ಪಿ ಕೂತ್ಕೊಳ್ಳೋ ಏನ್ ಹಂಗೆ ನಿಲ್ಲಿಸ್ತೀರಾ ಅಡ್ಡ ನಿಂತ್ಕೊಂಡು ಎಲ್ಲರಿಗೂ ಒಂದು KPCC SCCL ಸ್ಟೇಟ್ ಕೋಆಪರೇಷನ್ ಪಾರ್ಟಿ ಕಸ್ಟಮರ್ ಪಾರ್ಟಿ ನಮಸ್ತೆ ಸರ್. ಸರ್ ಹಿಂದೆ ಕೊಡಿ ಸರ್, ಎಲ್ಲ ಹಿಂದೆ ಕೊಡಿ ಹಾಂ ಸರ್, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಸುಮಾರು ಅಮರೇಗೌಡರು ಬಯ್ಯಾಪುರ ಜೊತೆ ಮತ್ತು ಹಸನ್ ಸಾಬ್ ಜೋಟಿ ಅವರ ಜೊತೆ ನಾನು ಚಿಕ್ಕವನಿರ್ಬೇಕಾದ್ರೂ ಕೆಲಸ ಮಾಡಿದ್ದೀನಿ. ಸೊ ನನಗೆ ನಾನು ನಿಗಮದ ನಮ್ಮ ಉಪ ನಿಗಮದ ಯಾವುದಾದ್ರು ಒಂದು ರಾಜಕೀಯದ ಖಂಡಿತ ಸರ್ ನಾನು ನಿಮ್ಮ ಕಾಂಗ್ರೆಸ್ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಸರ್ ನಾನು ಮಧು ಅಂತ ನಾನು ಬೀದಿ ಬದಿ ವ್ಯಾಪಾರಿ ಅಧ್ಯಕ್ಷ. ನನಗೆ ತುಂಬ ಕಷ್ಟ ಇದೆ, ಅದಕ್ಕೆ ನಾನು ಎಲ್ಲನೂ ಎಷ್ಟು ಕೊಟ್ಟಿದ್ದೀನಿ. ನನಗೆ ಆಗಬೇಕು ಸರ್. ನಮಸ್ಕಾರ ಸರ್, ನಾವು ಬಸವಗುಡಿ ಕ್ಷೇತ್ರದಿಂದ ಬಂದಿದ್ದೀವಿ. 20 ವರ್ಷದಿಂದ OBC ಕೆಲಸ ಮಾಡ್ತಾ ಇದ್ದೀವಿ. ಕಾಲ ಆಪರೇಷನ್ ಆಗಿದೆ, 2 ಚಕ್ರ ವಾಹನ ತುಂಬ ತೊಂದರೆ ಇದೆ, ಏನಾದರೂ ಒಂದು ಆಧಾರ ಮಾಡ್ಕೊಳ್ಳಿ. ಓಡಾಡಿ ರಾತ್ರಿ ಎಲ್ಲ ಕೆಲಸ ಮಾಡ್ಸಿದೀನಿ ಸ್ವಾಮಿ. ನಾನು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡ್ತೀನಿ ಸ್ವಾಮಿ. ನನಗೋಸ್ಕರ ಬಂದಿಲ್ಲ ಸ್ವಾಮಿ, ಜನರಿಗೋಸ್ಕರ. ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲಾ ಜಾತಿಗೆ 10,000 ಕೊಡ್ತಾ ಇದ್ರು, ಅದು ನಿಲ್ಲಿಸ್ಬಿಟ್ಟಿದ್ರೆ ಸ್ವಾಮಿ. ಎಲ್ಲಾ ಜಾತಿ ಕೊಡಬೇಕು. ಹಾಗೂ ಕೂಡ ನಮ್ಮ ನಿವೇಶನಗಳು 6 ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ ರಾತ್ರಿ ಆಗಲು ಕೆಲಸ ಮಾಡಿದೀವಿ. ನೀವು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ. ನೀವು ಬಂದಾಗ ನಾನು ಕಾಲು ಮುಗಿದಿದ್ದೀನಿ. ದಯವಿಟ್ಟು ಕ್ಯಾನ್ವಾಸ್ ಬಂದಿರಲ್ಲ ಸ್ವಾಮಿ, ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸ್ವಾಮಿ. ಈಗ ಕೆಲಸ ಮಾಡಿದ್ಯಾ, ನಿನಗೆ ಪಾರ್ಟಿಯಿಂದ ಏನ್ ಸಹಾಯ ಮಾಡಕ್ಕಾಗ್ತದೆ ಅದನ್ನ ನೋಡೋಣ. ಇಲ್ಲಿ ಏನ್ ಬರ್ದಿದ್ಯಾ ಅಂತ ನೋಡ್ತೀನಿ ನಾನು. ಸರ್, ನಾವು ಶ್ರೀಘಟ್ಟ KPCC ಅವರಿಗೆ ಏನಾಗಿದೆ ನಮಗೆ ನಾವು ನನಗೆ ವೆಂಡಿಂಗ್ ಬೀದಿ ವ್ಯಾಪಾರಕ್ಕೆ ವೆಂಡಿಂಗ್ ಮಾಡ್ಬಿಡ್ಬೇಕು. ಶ್ರೀಘಟ್ಟಿನ ಶಿವಗಾಪುರ ಭಾಳ ಅನುಕೂಲ ಹ್ಯಾಂಡಿಕ್ಯಾಪು ಸೋಷಿಯಲ್ ವರ್ಕರು ಅದು ಸೈಬರ್ ಓಪನ್ ಮಾಡಬೇಕಂತ BDA ಕಾಂಪ್ಲೆಕ್ಸ್ನಲ್ಲಿ ಮೊಬೈಲ್ ತೆಗೀರಿ. ಈಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದೆಯಲ್ಲ, ಕಣ್ಕಾಣಲ್ಲ ನಿಮ್ಗೆಲ್ಲ, ಎರಡೂ ಕಣ್ಕಾಣಲ್ಲ. ಪಾಠ ಮಾಡಕ್ಕಾಗತ್ತಾ? ನೋಡೋಣ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. 2012 ಸಿದ್ದರಾಮಯ್ಯ ಸರ್ ನನಗೆ ಮತ್ತು ನನ್ನ ಟೀಮ್ ಅವ್ರಿಗೆ ಸ್ಪೈನಲ್ ಕಾರ್ಡ್ ಸರ್ಜರಿಗೋಸ್ಕರ 2 ಲ್ಯಾಕ್ ಸ್ಯಾಂಕ್ಷನ್ ಮಾಡಿದ್ರು. ಆವಾಗ ನಾನು ಮಿರ್ಜಾ ಸರ್ ರೆಕಮೆಂಡೇಶನ್ ಜೊತೆ CM ಸರ್ ಮನೆಗೆ ಹೋಗಿ ಫಂಡನ್ನು ಸ್ಯಾಂಕ್ಷನ್ ಮಾಡಿದಾಗ ಸರ್ ಹೇಳಿದ್ರು, ನೀನು ಚೆನ್ನಾಗಿ ನನ್ನ ಹತ್ರ ಮತ್ತೆ ಬರಬೇಕು. ನಾನು ಅದಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ಸಲ್ಲಿ ಮಂಜುನಾಥ್ ಸರ್ ನನಗೆ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಅದರ ಮುಖಾಂತರ ಮೈ ಸಿಸ್ಟರ್ ಮೆಡಿಕೇರ್ ಅಂತ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದೀನಿ ಸರ್. ಏನಂದರೆ ನಮಗೆ ಒಂದು ಆಂಬ್ಯುಲೆನ್ಸ್ ಫೆಸಿಲಿಟಿ ಬೇಕಾಗಿದೆ. ನಂದು ಫಾತಿಮಾ ಫೌಂಡೇಶನ್ ಅಂತ ಇದೆ, ಅದರಲ್ಲಿ ತಾವು ಬಂದು ಟೈಲರಿಂಗ್ ಮೆಷಿನ್ಸ್ ಪ್ಲಸ್ ನನಗೆ ತುಂಬ ಸಾಹೇಬ್ರು ನೋಡುವಾಗ ನಮಗೆ ದೇವ್ರು ನೋಡ್ತಾರ ಆಯ್ತು. ನಮಗೆ ಬಹಳ ಸಂತೋಷ ಆಯ್ತು ಸರ್, ನಿಮ್ಗೆ ನೋಡಕ್ಕೆ ಬಹಳ ಬೇಕಾಗಿದೆ ಸರ್. ಇನ್ನು
ನನಗೆ ಒಳ್ಳೆ ನನಗೊಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೊಟ್ಟರೆ ನಾನು ಜನರಿಗೆ ಸೇವೆ ಮಾಡಬೇಕಂತ ತುಂಬ ಆಸೆ. ತಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಕೊಟ್ಟು 30 ಸೆಕೆಂಡ್ಗಳಲ್ಲಿ ನಿರ್ಗಮಿಸಬೇಕು ಅಂತ ಹೇಳಿ ಮಾಡ್ತಾನೆ. ಬರಬೇಕಾದ್ರೆ ಎಡಭಾಗದಲ್ಲಿ ಬಂದು ಟೋಕನ್ ಅನ್ನು ಕೊಟ್ಟು ಬರಬೇಕು. ಇಕ್ಬಾಲ್ ಅಹಮದ್ ಮುಲ್ಲಾ ನೆಕ್ಸ್ಟ್ ರೆಡಿ ಇರಿ. ಯಾರು ಬೇಡ ಅಲ್ಲಿ. ದಯಮಾಡಿ ನಮ್ಮ ಪದಾಧಿಕಾರಿ ಹಿಂದಕ್ಕೆ ಬನ್ನಿ. ನಾರಾಯಣ ಸ್ವಾಮಿ ಸರ್, ನಾರಾಯಣ ಸ್ವಾಮಿ ಸರ್, ನಾರಾಯಣ ಸ್ವಾಮಿ ಸರ್, ದಯಮಾಡಿ ಸ್ವಲ್ಪ ಹಿಂದಕ್ಕೆ ಬನ್ನಿ. ನಾರಾಯಣ ಸ್ವಾಮಿ ಸರ್. ಮೈಕ್ ಇಡ ಕೇಳಿ ಅವ್ರಿಗೆ, ಅಲ್ಲೊಂದು ಮೈಕ್ ಇಡ ಕೇಳಿ. ಮೈಕ್ 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 ಇಡ ಕೇಳಿ. ಸಿಎಂ ಹತ್ರ, ಸಿಎಂ ಹತ್ರ, ಸಿಎಂ ಹತ್ರ ಮೈಕ್ ಮೈಕ್ ಮೈಕ್. ಅಶೋಕ್ ಗಾಣಪುರ್ ಅಲ್ಲೇ ಇದೆ. 700-800 ಕಮಿಟಿ ಮೆಂಬರ್ಸ್ ಇರಬೇಕು. ಕೆಲವೆಲ್ಲ ಈಗಾಗಲೇ ನಾವು ಕೆಲವು ಕಾರ್ಯಕರ್ತರಿಗೆ ಇದು ಎಂಥದ್ದು ನಿಗಮ ಅಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಸಮಿತಿಗಳನ್ನ ಮಾಡಿದ್ದೀವಿ. ಆ ಸಮಿತಿ ಸದಸ್ಯರನ್ನ ಮಾಡಿದ್ದೀವಿ. ಕೆಲವು ಕಾರ್ಯಕರ್ತರಿಗೆ ಆ ಕಮಿಟಿನಲ್ಲಿ ಹಾಕಿದ್ದೀವಿ. ಇನ್ನು ಉಳಿದಂತ ಕಾರ್ಯಕರ್ತರಿಗೆ 700ರಿಂದ 800 ಡೈರೆಕ್ಟರ್ ಅದು ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ. ಆದಷ್ಟು ಜಾಗ್ರತೆ ಕಮಿಟಿ ರಿಪೋರ್ಟ್ ಕೊಡಿ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಕಾರ್ಯಕರ್ತರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಿಕ್ಕದೇ ಇರಬಹುದು. ಅಷ್ಟು ಜನಕ್ಕೆ ಮತ್ತೆ 2 ಟರ್ಮ್ ಮಾಡ್ತೀವಿ. ಯಜಮಾನ್ರೆ ಅಂತ ಗೊತ್ತಾಯ್ತು ಬಿಡು. ಫೋನ್ ಕುತ್ಕೊಳ್ರಿ ಕೇಳಿಕೆ. ಇವರೇ ನೀನು ರಾಧಾಕೃಷ್ಣ ಮಂಜಣ್ಣ, ರಾಜಪ್ಪ ಈಗ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ನಡಿ. ಅನಾವಶ್ಯಕವಾಗಿ ಚರ್ಚೆ ಮಾಡೋದು ಬೇಡ. ತಮ್ಮ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಿ. ಈಗ ಸಾಹೇಬರು ನೋಡಿ ಕೊಟ್ಟಂತವನ್ನ ಇವಾಗ ರಾಮಯ್ಯನವ್ರು ಕೈ ಕೊಡ್ತಾ ಇದ್ದಾರೆ. ಅದನ್ನ ಸೆಗ್ರಿಗೇಟ್ ಮಾಡಿ ಯಾವ್ಯಾವ್ದು ಕೊಡ್ಬೇಕು ಅದು ಕೊಟ್ಟು ಕ್ಯಾರಿಟಿ ಆಗುತ್ತೆ. ರವೇಣ ಆ ಮೈಕ್ ಅಲ್ಲಿ ಇಟ್ಬಿಡೋಣ. ಅಲ್ಲಿ ಅದು ಟೇಬಲ್ ಹತ್ರ ಐತಲ್ಲ ಮೈಕು. ಬಂದಂತ ಕಾರ್ಯಕರ್ತರು ಒಂದೊಂದು ಅರ್ಜಿ ಮಾತ್ರ ಕೊಡಿ. ನೀವು ಜೊತೆಗೆ 4-5 ತಗೊಂಡ್ ಬಂದಾಗ ಮೈಕು ಅಲ್ಲಿದೆಯಲ್ಲ ಅದು ಟೇಬಲ್ ಮೇಲೆ ಕರಿತಾ ಇದ್ದಾರೆ. ಟೋಕನ್ ಪ್ರಕಾರನೇ ಕರೀತಾರಂಥದ್ದು. ಟೋಕನ್ ನಂಬರ್ ಕರಿ. ಅಸ್ಲಂ ಪಾಷಾ ರೆಡಿ ಇರಿ. 10 ಟೋಕನ್ ನಂಬರ್ 10. ಏನ ರೇಷನ್ ಕಾರ್ಡ್ ಅದನ್ನ ಆನ್ ಮಾಡಿ ಇಟ್ಬಿಡಲ್ಲೇ. ಹೇಳ್ತೀನಿ ಫುಡ್ಡು ಟೈಲ್ಸ್ ಮೇಲೆ